ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದ ಯಾವ ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಮತ್ತು ಯಾವ ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಹಾಗೂ ಅತ್ಯಂತ ದೊಡ್ಡ ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು, ಅತ್ಯಂತ ಚಿಕ್ಕ ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಮತ್ತು ಒಟ್ಟಾರೆ ನಮ್ಮ ದೇಶದ ಕರಾವಳಿ ತೀರ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮೊದಲು ನಿಮಗೆ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತೀನಿ. ನಾನು ಇಲ್ಲೇನು ಮಾರ್ಕ್ ಮಾಡ್ತಾ ಇದ್ದೀನಿ ಭಾರತ, ಇದಕ್ಕೆ ಮೇನ್ ಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ, ಲಕ್ಷದ್ವೀಪಗಳಿವೆ, ಇವುಗಳಿಗೆ ಐಲ್ಯಾಂಡ್ಸ್ ಅಂತ ಕರೀತಾರೆ, ದ್ವೀಪಗಳಂತ ಕರೀತಾರೆ. ಈಗ ಮೊದಲಿಗೆ ಮೇನ್ ಲ್ಯಾಂಡ್ನಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಅನ್ನೋದನ್ನು ನೋಡೋಣ. ಅದಾದ ನಂತರ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರಗಳನ್ನು ಹೊಂದಿವೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಾನು ಇಲ್ಲಿಗೆ ರಾಜ್ಯಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಮೊದಲು ಗುಜರಾತ್ ರಾಜ್ಯ. ಈ ಗುಜರಾತ್ ರಾಜ್ಯದ ವಿಶೇಷತೆ ಏನಂದರೆ, ನಮ್ಮ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯ ಗುಜರಾತ್ ರಾಜ್ಯ. ಇದಾದ ನಂತರ ಮಹಾರಾಷ್ಟ್ರ ಕೂಡ ಕರಾವಳಿ ತೀರವನ್ನು ಹೊಂದಿದೆ. ಇದಾದ ನಂತರ ಗೋವಾದ ನಂತರ ಕರ್ನಾಟಕದ ನಂತರ ಕೇರಳದ ನಂತರ ತಮಿಳುನಾಡು ನಂತರ ಆಂಧ್ರ ಪ್ರದೇಶ. ಇದಾದ ನಂತರ ಒಡಿಶಾ ನಂತರ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ. ಸೊ ಒಟ್ಟಾರೆಯಾಗಿ ಭಾರತದ 9 ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಮತ್ತು ಆಂಧ್ರ ಪ್ರದೇಶವು ಎರಡನೆಯ ಅತಿ ದೊಡ್ಡ ಕರಾವಳಿ ತೀರವನ್ನು ಹೊಂದಿರುವಂತಹ ಭಾರತ ರಾಜ್ಯ ಆಗಿದೆ. ಸೊ ಒಂದನೆಯದಾಗಿ ಗುಜರಾತ್ ರಾಜ್ಯವು ಮೊದಲನೇ ಸ್ಥಾನದಲ್ಲಿದೆ, ಆಂಧ್ರ ಪ್ರದೇಶವು 2ನೇ ಸ್ಥಾನದಲ್ಲಿದೆ ಹಾಗೂ ಕೊನೆಯ ಸ್ಥಾನದಲ್ಲಿ ಗೋವಾ ರಾಜ್ಯವಿದೆ. ಹಾಗಾದರೆ ಈ ಮೇನ್ ಲ್ಯಾಂಡ್ ಅಂದರೆ ಇಲ್ಲಿ ನಾನು ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಇದರ ಒಟ್ಟು ಉದ್ದ ಎಷ್ಟು ಅಂತ ನೀವು ನೋಡೋದಾದರೆ 5422.6 ಕಿಲೋಮೀಟರ್ಗಳು. ಈಗ ಮುಂದೆ ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋಣ. ಯಾವ ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರಗಳನ್ನು ಹೊಂದಿವೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಈ ಗುಜರಾತ್ನಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ದಿಯು ಮತ್ತು ದಮನ್ಗಳು, ಇವು ಕೂಡ ಕರಾವಳಿ ತೀರಗಳನ್ನು ಹೊಂದಿವೆ. ಇದಾದ ನಂತರ ಪುದುಚೇರಿ ಕೂಡ ಕರಾವಳಿ ತೀರವನ್ನು ಹೊಂದಿದೆ. ಇಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸಬೇಕು, ಇವೆರಡೂ ಕೇಂದ್ರಾಡಳಿತ ಪ್ರದೇಶಗಳು ಮೇನ್ ಲ್ಯಾಂಡ್ನಲ್ಲಿ ಇವೆ, ಅಂದರೆ ಮುಖ್ಯ ಭೂಮಿಯಲ್ಲಿವೆ. ಇವು ಯಾವ ದ್ವೀಪಗಳಲ್ಲ. ನಂತರ ಲಕ್ಷದ್ವೀಪಗಳು ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಇವುಗಳು ಕೂಡ ಕರಾವಳಿ ತೀರಗಳನ್ನು ಹೊಂದಿವೆ. ಹಾಗಾದರೆ ಒಟ್ಟಾರೆಯಾಗಿ ಈ ಎರಡು ಏನು ದ್ವೀಪಗಳಿವೆ, ಈ ದ್ವೀಪಗಳ ಕರಾವಳಿ ತೀರದ ಉದ್ದ ಎಷ್ಟು ಅಂತ ನೀವು ನೋಡೋದಾದರೆ 2094 ಕಿಲೋಮೀಟರ್ನಷ್ಟು ಈ ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರಗಳನ್ನು ಹೊಂದಿವೆ. ಸೊ ಫೈನಲ್ ಆಗಿ ರಿವಿಷನ್ ಮಾಡೋದಾದರೆ ಒಟ್ಟಾರೆಯಾಗಿ 9 ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರಗಳನ್ನು ಹೊಂದಿವೆ. ಅತ್ಯಂತ ದೊಡ್ಡದಾಗಿರತಕ್ಕಂತಹ ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ಭಾರತದ ರಾಜ್ಯ ಅಂದರೆ ಗುಜರಾತ್, 2ನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶ್ ಮತ್ತು ಕೊನೆಯ ಸ್ಥಾನದಲ್ಲಿರೋದು ಗೋವಾ. ಸೊ ಫ್ರೆಂಡ್ಸ್, ಇದಿಷ್ಟು ಕರಾವಳಿ ತೀರಗಳನ್ನು ಹೊಂದಿರತಕ್ಕಂತಹ ಭಾರತದ ರಾಜ್ಯಗಳ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.